ದೆಹಲಿಯ ಹೈ ವೋಲ್ಟೇಜ್ ಸಭೆಯಲ್ಲಿ ಯಾರೆಲ್ಲ ಭಾಗ್ಯ ಆಗ್ತಾರೆ ಅನ್ನೋದು ಪ್ರಶ್ನೆ ಅಲ್ವಾ. ಡಿಸಿಎಂ ಡಿಕೆಶಿಗೆ ಸಭೆಗೆ ಆಹ್ವಾನ ಇದೆಯಾ ಇಲ್ವಾ ಅನ್ನೋದು ಪ್ರಶ್ನೆ. ಬಿಕಾಸ್ ಅವ್ರು ನಿನ್ನೆ ಕೇಳ್ದಾಗ ಕರೆದ್ರೆ ಹೋಗ್ತೀನಿ ಅಂತ ಅನ್ಬಿಟ್ರು, ಹಂಗಾದ್ರೆ ಕರೆದಿಲ್ವಾ ಅದು ಪ್ರಶ್ನೆ. ಕೇವಲ ಸಿಎಂ ಸಿದ್ದರಾಮಯ್ಯಕ್ಕೆ ಮಾತ್ರ ಸಭೆಗೆ ಬನ್ನಿ ಅಂತ ಕರೆದಿದ್ದಾರಾ? ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಪರಮೇಶ್ವರು, ಕೆಜೆ ಜಾರ್ಜು, ಎಚ್.ಸಿ. ಮಹದೇವಪ್ಪ ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಎಲ್ಲ ಹಿರಿಯ ನಾಯಕರು, ಎಲ್ಲ ಅನುಭವಿ ನಾಯಕರುಗಳೇ. ಆದರೆ ಸಭೆಯಲ್ಲಿ ರಾಹುಲ್ ಖರ್ಗೆ, ವೇಣುಗೋಪಾಲ್, ಸಿಎಂ ಮಾತ್ರ ಭಾಗ್ಯ ಆಗಬಹುದಾದ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಈ ನಾಲ್ವರ ಜೊತೆ ಸುರ್ಜೇವಾಲಾ, ಡಿಕೆಶಿಯು ಭಾಗ್ಯ ಆಗ್ತಾರ ಅನ್ನೋದೊಂದು ಪ್ರಶ್ನೆ. ಸುರ್ಜೇವಾಲಾ ಅವ್ರಿಗೊಂದು ಪಟ್ಟ ಬಂದ್ಬಿಟ್ಟಿದೆ ಡಿಕೆ ಶಿವಕುಮಾರ್ ಅವ್ರ ಪರವಾಗಿ ಅಂತ. ಅವ್ರು ರಾಜ್ಯ ಉಸ್ತುವಾರಿ ಆಗಿದ್ರು ಕೂಡ ಸುರ್ಜೇವಾಲಾ ಅವರು ಡಿಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡ್ತಾರೆ ಅಂತ ಒಂದಷ್ಟು ಜನ ರಾಜ್ಯ ಉಸ್ತುವಾರಿ ಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದು ಕೂಡ ಇದೆ ಹೈಕಮಾಂಡ್ ನಾಯಕರ ಹತ್ರ. ಸೊ ಹಾಗಾಗಿ ಸುರ್ಜೇವಾಲಾ ಮತ್ತು ಡಿಕೆಶಿ ಈ ಸಭೆಯಿಂದ ಅಂತರ ಕಾಯ್ದುಕೊಳ್ತಾರಾ ಅಥವಾ ಹೋಗ್ತಾರಾ ಇದು ಪ್ರಶ್ನೆ. ಡಿಸಿಎಂ ಡಿಕೆಶಿ ಸುರ್ಜೇವಾಲಾ ಹೊರಗಿಟ್ಟು ಸಭೆಯನ್ನ ಮಾಡಬೇಕು ಅನ್ನುವಂಥ ಬೇಡಿಕೆ, ಒತ್ತಾಯ ಇದೆಯಾ ಅನ್ನೋದು ಕೂಡ ಪ್ರಶ್ನೆ ಇದೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಲ್ಲರ ಚಿತ್ತವೂ ಕೂಡ ದೆಹಲಿಯತ್ತನೇ ಇದೆ. ಇವತ್ತಿನ ಹೈಲೈಟ್ಸ್ ಶಿವು, ಅಂದರೆ ಡಿ ಕೆ ಶಿವಕುಮಾರ್ ಅವ್ರ ಸಭೆಗೆ ಭಾಗ್ಯ ಆಗ್ತಾರಾ ಅಥವಾ ಹೊರಗೆ ಉಳ್ಕೊಳ್ತಾರಾ, ಏನೇನು ಆಗ್ಬೋದು, ಏನೇನು ನಿರೀಕ್ಷಿಸಬಹುದು ಅಂತ ಶಿವು? ಇವತ್ತು ರಾಜ್ಯ ಕಾಂಗ್ರೆಸ್ ನಲ್ಲಿರುವಂತಹ ಕಗ್ಗಂಟೇನಿದೆ, ಗೊಂದಲಗಳು, ನಾಯಕತ್ವ ಬದಲಾವಣೆಯ ವಿಚಾರ, ಸಚಿವ ಸಂಪುಟ ಪುನಾರಚನೆಯ ವಿಚಾರ ಎಲ್ಲವೂ ಕೂಡ ದೆಹಲಿಯ ಅಂಗಳದಲ್ಲಿದೆ. ಸೊ ಇವತ್ತು 11 ಗಂಟೆಗೆ ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಮಹತ್ವದ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ನಿನ್ನೆನೆ ನೀವು ದೆಹಲಿಗೆ ಬರಬೇಕು ಅಂತೇಳಿ ಬುಲಾವನ್ನ ಕೊಡಲಾಗಿತ್ತು. ಹಾಗಾಗಿ ನಿನ್ನೆ ರಾತ್ರಿ 7 ಗಂಟೆಗೆ ತಮ್ಮ ಆಪ್ತ ಸಚಿವರ ಜೊತೆ ಪರಮೇಶ್ವರ್, ಎಂ.ಬಿ. ಪಾಟೀಲ್, ಜಾರ್ಜ್ ಸೇರಿದಂತೆ ಆಪ್ತ ಸಚಿವರ ಜೊತೆ ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ರು. ಅದರ ಬೆನ್ನಲ್ಲೇ 7:45 ಫ್ಲೈಟ್ ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ತೆರಳಿದ್ರು ಯಾರಿಸ್ ಜೊತೆ. ಇವತ್ತು ಕೂಡ ಹಲವು ಶಾಸಕರು ದೆಹಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಸಂಪುಟ ಪುನಾರಚನೆ ಆಗ್ಬೇಕು ಅನ್ನುವಂಥದ್ದು ಶಾಸಕರ ಅಭಿಪ್ರಾಯ, ಒತ್ತಾಯ. ಆದ್ರೆ ಇವತ್ತಿನ ಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಹಾಗೆ ರಾಹುಲ್ ಗಾಂಧಿ ಮತ್ತೆ ವೇಣುಗೋಪಾಲ್, ಹಾಗೆ ಸಿದ್ದರಾಮಯ್ಯ ಅವರ ನಡುವೆ ಈ ಸಭೆ ನಡೆಯುತ್ತೆ ಅನ್ನುವಂತ ಮಾಹಿತಿಗಳಿದೆ. ಸಭೆಯಲ್ಲಿ SIR ಕುರಿತಂತೆ ಗಂಭೀರವಾಗಿ ಚರ್ಚೆ ಆಗತ್ತೆ. ಹಾಗೆ ನಾಯಕತ್ವ ಬದಲಾವಣೆಯ ವಿಚಾರವಾಗಿ ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆಯನ್ನ ಮಾಡಲಾಗತ್ತೆ ಅನ್ನುವಂಥದ್ದಿದೆ. ಏಕೆಂದ್ರೆ ಕಳೆದ 2 ದಿನಗಳ ಹಿಂದೆ ಒಂದು ಸಭೆಯನ್ನ ಮಾಡಲಾಗತ್ತೆ. ಎಐಸಿಸಿ ಅಧ್ಯಕ್ಷ ಖರ್ಗೆ, ಹಾಗೆ ರಾಹುಲ್ ಗಾಂಧಿ ಮತ್ತೆ ವೇಣುಗೋಪಾಲ್ ಅವರು 3 ಜನ ಒಂದು ಸಭೆಯನ್ನ ಮಾಡ್ತಾರೆ. ಸಭೆಯಲ್ಲಿ ಕರ್ನಾಟಕ ರಾಜಕಾರಣದ ಬಗ್ಗೆ ಸುದೀರ್ಘವಾಗಿ ಅಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಏನಾಗಬಹುದು, ಕೆಳಗಿಳಿಸಿ ಬೇರೆಯವರಿಗೆ ಪಟ್ಟವನ್ನ ಕಟ್ಟಬೇಕಾಗತ್ತಾ, ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶವನ್ನ ಮಾಡಿಕೊಟ್ರೆ ಹೇಗೆ, ಅಥವಾ ಕೊಡದೇ ಇದ್ರೆ ಏನಾಗಬಹುದು, ಈ ಎಲ್ಲದರ ಬಗ್ಗೆ ಅವರು ಗಂಭೀರವಾಗಿ ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಅದರ ಒಂದು ನಿರ್ಧಾರವನ್ನ ಈಗ ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಅದನ್ನ ಅನುಷ್ಠಾನಕ್ಕೆ ತರುವಂತಹ ಪ್ರಯತ್ನದಲ್ಲಿ ಹೈಕಮಾಂಡ್ ನಾಯಕರಿದ್ದಾರೆ ಅನ್ನುವಂತ ಮಾಹಿತಿಗಳಿರೋದ್ರಿಂದ ಸಹಜವಾಗಿ ಈ 4 ಜನರ ನಡುವೆ ಮೊದಲಿಗೆ ಸಭೆ ನಡೆಯುತ್ತೆ ಅನ್ನುವಂಥದ್ದಿದೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಹೊರಗಿಟ್ಟು ಸಭೆಯನ್ನ ಮಾಡಿದ್ರೆ ಅದಕ್ಕೆ ಅರ್ಥ ಕೂಡ ಇರೋದಿಲ್ಲ. ಯಾಕೆಂದ್ರೆ ಅವರು ಕೇವಲ ಒಂದು ಕಡೆ ಸರ್ಕಾರದ ಭಾಗ, ಮತ್ತೊಂದು ಕಡೆ ಪಕ್ಷದ ಪ್ರಮುಖರು ಕೂಡ ಹೌದು. ಕೆಪಿಸಿಸಿ ಅಧ್ಯಕ್ಷರು ಆಗಿರೋದ್ರಿಂದ ಡಿ ಕೆ ಶಿವಕುಮಾರ್ ಅವರನ್ನ ಯಾವುದೇ ಕಾರಣಕ್ಕೆ ಹೊರಗಿಟ್ಟು ಸಭೆಯನ್ನ ಮಾಡಿದ್ರೆ ಅದಕ್ಕೆ ಅರ್ಥ ಕೂಡ ಬರೋದಿಲ್ಲ. ಹಾಗಾಗಿ ರಾಜ್ಯ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಜೊತೆನೆ ಅವರು ಸಭೆಯನ್ನ ಮಾಡ್ಬೇಕಾಗತ್ತೆ ಹೈಕಮಾಂಡ್ ನಾಯಕರು. ನೀವು ನಾಯಕತ್ವ ಬದಲಾವಣೆಯ ಚರ್ಚೆಯನ್ನ ಮಾಡಿ ಅಥವಾ ಸಂಪುಟ ಪುನಾರಚನೆಯನ್ನ ಮಾಡ್ತೇವೆ ಅಂತನಾದ್ರೂ ಹೇಳಿ SIR ಕುರಿತ ಹಾಗೆ ಸಭೆಯನ್ನ ಮಾಡಿದ್ರು ಕೂಡ ಡಿ ಕೆ ಶಿವಕುಮಾರ್, ರಾಜ್ಯ ಉಸ್ತುವಾರಿ ಆಗಿರುವಂತಹ ಸುರ್ಜೇವಾಲಾ ಅವರು ಕೂಡ ಸಭೆಯಲ್ಲಿ ಭಾಗಿಯಾಗಬೇಕಾಗತ್ತೆ. ಹಾಗೆ ಈಗ ರಾಜ್ಯಸಭೆಯ 4 ಸ್ಥಾನಗಳಿಗೆ ಏನು ಆಯ್ಕೆಯನ್ನ ಮಾಡ್ಬೇಕಾಗತ್ತೆ, ವಿಧಾನ ಪರಿಷತ್ಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಬೇಕಾಗತ್ತೆ. ಈ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ರು ಕೂಡ ಡಿ ಕೆ ಶಿವಕುಮಾರ್, ಸುರ್ಜೇವಾಲಾ ಅವರು ಇರ್ಲೇಬೇಕಾಗತ್ತೆ. ಹಾಗಾಗಿ ಅವರನ್ನ ಹೊರಗಿಟ್ಟು ಕೇವಲ ಸಿದ್ದರಾಮಯ್ಯ ಅವರ ಜೊತೆ ಸಭೆಯನ್ನ ಮಾಡಿದ್ರೆ ಅದಕ್ಕೆ ಅರ್ಥ ಬರೋದಿಲ್ಲ. ಆದ್ರೆ ಸಿಗ್ತಾ ಇರುವಂತ ಮಾಹಿತಿಗಳ ಪ್ರಕಾರ ಮೊದಲಿಗೆ ಸಿದ್ದರಾಮಯ್ಯ ಅವರನ್ನ ಕನ್ವಿನ್ಸ್ ಮಾಡುವಂತ ಒಂದು ಪ್ರಯತ್ನ ಆಗತ್ತೆ. ಒಂದು ವೇಳೆ ನಾಯಕತ್ವ ಬದಲಾವಣೆ ಮಾಡೋದಾದ್ರೆ ನಾವು ನಿಮ್ಮನ್ನ ಕೆಳಗಿಳಿಸ್ತಾ ಇದ್ದೇವೆ, ಹಾಗೆ ಆಲ್ಟರ್ನೇಟಿವ್ ಬೇರೆ ಯಾರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂಥದ್ದನ್ನ ಮೊದಲಿಗೆ ಅವ್ರ ಜೊತೆ ಚರ್ಚೆಯನ್ನ ಮಾಡಿದ್ರು ಮಾಡಬಹುದು. ನಾಯಕತ್ವ ಬದಲಾವಣೆ ಅಲ್ಲದೆ ಇದ್ರೆ SIR ಅಥವಾ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಮೊದಲಿಗೆ ಅವರ ಅಭಿಪ್ರಾಯವನ್ನ ಪಡೆದು ನಂತರ ಡಿ ಕೆ ಶಿವಕುಮಾರ್ ಅವರ ಜೊತೆ ಸಭೆಯನ್ನು ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ದೆಹಲಿಯಲ್ಲಿ ಇವತ್ತು ದೊಡ್ಡ ಮಟ್ಟದ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ.
ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 6-7 ತಿಂಗಳಿಂದ ಏನೆಲ್ಲ ಗೊಂದಲಗಳಿದೆ ಕಾಂಗ್ರೆಸ್ನಲ್ಲಿ, ಸರ್ಕಾರದ ಮಟ್ಟದಲ್ಲಿ, ಇದೆಲ್ಲದಕ್ಕೂ ಕೂಡ ಇತಿಶ್ರೀ ಆಡುವಂತಹ ಒಂದು ನಿರ್ಧಾರವನ್ನ ಇವತ್ತು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನುವಂತಹ ವಿಶ್ವಾಸ ಕಾಂಗ್ರೆಸ್ ನಾಯಕರದ್ದು. ಆದ್ರೆ ಅದು ಅಷ್ಟು ಈಸಿಯಾಗಿ ಆಗತ್ತಾ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ ನೀತಿ. ಓಕೆ ಶಿವ, ಈಗ ಇನ್ನೊಂದು ಸಿಎಂ ಬದಲಾವಣೆ ವಿಚಾರವೇ ಅನ್ನೋದಾದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ದಾರಿ ತುಂಬಾ ಈಸಿಯಾಗಿ ಬಿಟ್ಕೊಡ್ಲಾಗತ್ತೆ ಅಥವಾ ದಾರಿ ಈಸಿ ಇದೆ ಸಿಎಂ ಆಗೋದಕ್ಕೆ ಅಂತ ಅನ್ಸಲ್ಲ. ಬಿಕಾಸ್ ಈಗ ನೀವು ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡೋದಾದ್ರೆ ಆ ಸ್ಥಾನಕ್ಕೆ ಪರಮೇಶ್ವರ್ ಅವ್ರಿಗಿದ್ದಾರೆ, ಮಹದೇವಪ್ಪನವ್ರಿಗಿದ್ದಾರೆ, ಇವ್ರನ್ನ ಬೇಕಾದ್ರೆ ಆಯ್ಕೆ ಮಾಡಿ ಅಂತ ಹೇಳ್ತಾ ಇರೋರ ಸಂಖ್ಯೆನೂ ಕೂಡ ಜಾಸ್ತಿ ಇದೆ. ಡಿ ಕೆ ಶಿವಕುಮಾರ್ ಅವರನ್ನ ಒಪ್ಕೊಳ್ಳೋರ ಸಂಖ್ಯೆ ಸ್ವಲ್ಪ ಕಮ್ಮಿ ಇದೆ ಅನ್ನೋ ಚರ್ಚೆಗಳು ಕೂಡ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾವುದೇ ನಿರ್ಧಾರಗಳನ್ನು ಕೈಗೊಂಡ್ರು ಹೈಕಮಾಂಡ್ ನಾಯಕರು ಸ್ವಲ್ಪ ಮಟ್ಟಿಗೆ ಎಲ್ಲವನ್ನೂ ಕಷ್ಟ ಆಗಬಹುದಾ ಅಂತ, ಸವಾಲೇ ಆಗಬಹುದಾ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ? ಸಹಜವಾಗಿ ನೀತಿ, ಯಾಕೆಂದ್ರೆ ಸಿದ್ದರಾಮಯ್ಯ ಅವರನ್ನ ನಾಯಕತ್ವ ಬದಲಾವಣೆಯಿಂದ ಕೆಳಗಿಳಿಸುವಂತಹ ನಿರ್ಧಾರವನ್ನ ಕಟು ನಿರ್ಧಾರ ಅನ್ಬೇಕಾಗತ್ತೆ. ಸೊ ಇದನ್ನ ತೆಗೆದುಕೊಂಡಿದ್ದೆ ಆದ್ರೆ ಆಗ ಅನಿವಾರ್ಯವಾಗಿ ಡಿ ಕೆ ಶಿವಕುಮಾರ್ ಇಲ್ಲಿಯವರೆಗೂ ಕೂಡ ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿ. ಯಾಕಂದ್ರೆ ಸರ್ಕಾರ ರಚನೆ ಆಗುವಂತಹ ಸಂದರ್ಭದಲ್ಲೂ ಕೂಡ ಈ ಇಬ್ಬರು ನಾಯಕರ ನಡುವೆಯೇ ಮಾತುಕತೆ ನಡೆದಿದೆ, ಒಪ್ಪಂದ ಆಗಿದೆ ಅನ್ನುವಂಥದ್ದು ಇದೆ. ಬೇರೆ ನಾಯಕರ ಹೆಸರುಗಳು ಇರಲಿಲ್ಲ. ಆದ್ರೆ ಪ್ರಸಕ್ತ ಸನ್ನಿವೇಶ ಬೆಳವಣಿಗೆಗಳ ನಂತರದಲ್ಲಿ ಬೇರೆ ಬೇರೆ ಹೆಸರುಗಳು ಕೂಡ ತಳಕು ಹಾಕೊಳ್ತಾ ಇದೆ. ಸಿದ್ದರಾಮಯ್ಯ ಅವರನ್ನ ಒಂದು ವೇಳೆ ಏನಾದ್ರೂ ಕೆಳಗಿಳಿಸುವಂತಹ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಂಡಿದ್ದೆ ಆದ್ರೆ ಆಗ ಆಲ್ಟರ್ನೇಟಿವ್ ಸಿದ್ದರಾಮಯ್ಯ ಅವರ ಅಭಿಪ್ರಾಯವನ್ನೇ ಕೇಳಬೇಕಾಗತ್ತೆ. ಇಲ್ಲಿ ನಿಮ್ಮನ್ನ ನಾವು ಈ ರೀತಿಯಾಗಿ 3 ವರ್ಷ ಆಯ್ತು, ನಿಮ್ಮನ್ನ ಕೆಳಗಿಳಿಸ್ತಾ ಇದ್ದೇವೆ, ಮುಂದೆ ನಿಮ್ಗೆ ಉತ್ತಮವಾದಂತಹ ಅವಕಾಶವನ್ನ ಪಕ್ಷದಲ್ಲಿ ಕೊಡ್ತೇವೆ ಅಂತೇಳಿ ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿ ಆಗ ಬೇರೆ ಯಾರನ್ನ ನಿಮ್ಮ ಜಾಗಕ್ಕೆ ತಂದು ಕೂರಿಸ್ಬೇಕು ನೀವೇ ಹೇಳಿ ಅಂತೇಳಿ ಅವರ ಅಭಿಪ್ರಾಯಕ್ಕೆ ಬಿಡಬಹುದು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಹೇಳೋದು ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಖಂಡಿತವಾಗ್ಲೂ ಹೇಳೋದಿಲ್ಲ. ಅವರು ಹೇಳುವಂತಹ ಹೆಸರು ಪರಮೇಶ್ವರ್ ಅವ್ರದ್ದು. ಯಾಕೆಂದ್ರೆ ಅವರು ಮೊದಲೇ ಆ ನಿರ್ಧಾರವನ್ನ ಮಾಡಿಯೇ ಪರಮೇಶ್ವರ್ ಅವರನ್ನು ಕೂಡ ಜೊತೆಗೆ ಕರೆದುಕೊಂಡು ಹೋಗಿದ್ದಾರೆ. ಹಿಂದೆ 2013-18 ಅವಧಿಯಲ್ಲಿ ಪರಮೇಶ್ವರ್ ಅವರ ಸೋಲಿಗೆ ಸಿದ್ದರಾಮಯ್ಯ ಅವರೇ ಕಾರಣ ಅಂತೇಳಿ ಆಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಇವತ್ತು ಎಲ್ಲರೂ ಕೂಡ ಅವರ ಜೊತೆಗೆ ಇದ್ದಾರೆ. ಇನ್ನೊಂದು ಕಡೆ ಪರಮೇಶ್ವರ್ ಕೂಡ ಈಗ ಸಿದ್ದರಾಮಯ್ಯನವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಕಾರಣ ಒಂದು ವೇಳೆ ನಾನೇನಾದ್ರೂ ಕೆಳಗಿಳಿಯುವಂತ ಸವಾಲು ಬಂದಿದ್ದೆ ಆದ್ರೆ ಆಗ ನಿಮ್ಮ ಹೆಸರನ್ನು ನಾನು ಅಲ್ಲಿ ಪ್ರಸ್ತಾಪ ಮಾಡ್ತೇನೆ ಅಂತೇಳಿ ಪರಮೇಶ್ವರ್ ಅವರ ಮುಂದೆ ಈ ಹಿಂದೆನೆ ಸಿದ್ದರಾಮಯ್ಯ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಪರಮೇಶ್ವರ್ ಅವತ್ತಿನಿಂದಲೂ ಕೂಡ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದಾರೆ. ಯಾವುದೇ ಸಂದರ್ಭ ಬಂದ್ರೂ ಕೂಡ ಅವರ ಪರವಾಗಿಯೇ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಪರಮೇಶ್ವರ್ ಅವರ ಹೆಸರನ್ನ ಇಲ್ಲಿ ಮುಂಚೂಣಿಗೆ ತರ್ತಾರೆ. ಒಂದು ಕಡೆ ದಲಿತ ಸಿಎಂ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ದಲಿತರಿಗೆ ಒಂದು ಅವಕಾಶ ಕೊಡಬೇಕು ಅನ್ನುವಂಥದ್ದನ್ನ ಹೈಕಮಾಂಡ್ ಮುಂದೆ ಇಟ್ಟು ಒಂದ್ ರೀತಿ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಗದಂತೆ ಸಿದ್ದರಾಮಯ್ಯ ಅವರು ಅಲ್ಲಿ ನಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಪರಮೇಶ್ವರ್ ಅವರ ಹೆಸರಿಗೆ ಬಹುತೇಕ ಹಿರಿಯ ಸಚಿವರು ಕೂಡ ಒಪ್ಪಿಗೆಯನ್ನ ಕೊಡುವಂತ ಸಾಧ್ಯತೆಗಳಿದೆ. ಸೊ ಹಾಗಾಗಿ ನೀವು ಹೇಳಿದಾಗೆ ಡಿ ಕೆ ಶಿವಕುಮಾರ್ ಅವರ ಹಾದಿ ಈಸಿ ಆಗಿಲ್ಲ. ಹೈಕಮಾಂಡ್ ಕೊಡ್ಬೇಕು ಅನ್ನುವಂತ ಮನಸ್ಸನ್ನ ಮಾಡಿದ್ರು ಕೂಡ ಪರಮೇಶ್ವರ್ ಅವರು ಇಲ್ಲಿ ಆಲ್ಟರ್ನೇಟಿವ್ ಡಾರ್ಕ್ ಹಾರ್ಸ್ ಆಗಿರೋದ್ರಿಂದ ಅದು ಸಿದ್ದರಾಮಯ್ಯ ಅವರ ಅಭಿಪ್ರಾಯ ಅಲ್ಲಿ ವ್ಯಕ್ತವಾಗೋದ್ರಿಂದ ಸಹಜವಾಗಿ ಅದಕ್ಕೆ ಗೌರವವನ್ನ ಕೊಡ್ಬೇಕಾಗತ್ತೆ. ಆ ರೀತಿ ಆಗಿದ್ದೆ ಆದ್ರೆ ಡಿ ಕೆ ಶಿವಕುಮಾರ್ಗೆ ಅವಕಾಶ ಮಿಸ್ ಆಗತ್ತೆ. ಪರಮೇಶ್ವರ್ ಏಕಾಏಕಿ ಮುಖ್ಯಮಂತ್ರಿ ಕುರ್ಚಿಗೆ ಬಂದ್ರು ಕೂತ್ರು ಅಚ್ಚರಿ ಇಲ್ಲ. ಅದು ಏಕೆಂದ್ರೆ ನೀವು ಏನಾದ್ರೂ ಅದನ್ನ ಧಿಕ್ಕರಿಸಿ ಡಿ ಕೆ ಶಿವಕುಮಾರ್ ಮಾತು ಕೊಟ್ಟಿದ್ದೀವಿ ಅಂತೇಳಿ ಏನಾದ್ರೂ ಮಾಡಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಹಳಿವು ಉಳಿವು ಸಿದ್ದರಾಮಯ್ಯ ಅವರ ಕೈಯಲ್ಲಿರುತ್ತೆ. ಆಗ ಸರ್ಕಾರ ಹೆಚ್ಚು ದಿನ ಬಾಳೋದಿಲ್ಲ ಅನ್ನುವಂಥದ್ದು ಕೂಡ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ನೀತಿ. ಹಾಗಾಗಿ ಸಾಕಷ್ಟು ಸವಾಲುಗಳಿದೆ. ಈ ಸವಾಲುಗಳನ್ನ ಹೈಕಮಾಂಡ್ ಯಾವ ರೀತಿಯಾಗಿ ಪರಿಹರಿಸುತ್ತೆ ಅನ್ನುವಂಥದ್ದು ಇವತ್ತು 11 ಗಂಟೆಯ ನಂತರದಲ್ಲಿ ಗೊತ್ತಾಗತ್ತೆ. ಫೈನ್, ಥ್ಯಾಂಕ್ ಯು ಶಿವ ತಮ್ಮೆಲ್ಲ ಡೀಟೇಲ್ಸ್ಗೆ. One second.